ಅದ್ರಲ್ಲಿ ಏನಪ್ಪ ತಂದಿರೋದು ಅಂದರೆ KSRTC ಬಸ್ ತಂದಿದ್ದೀನಿ. ನಿಮ್ಮ ಮುಂದೆ ಹೇಗೆ ಹಾಕಿಕೊಳ್ಳೋದು ಪಾಸ್ವರ್ಡ್ ಇಲ್ದಿರ ಅಂತ. ಸೊ ಇದಕ್ಕೆ ಯಾವುದೇ ತರಹ ಪಾಸ್ವರ್ಡ್ ಇಲ್ಲ ಗೈಸ್. ಬಟ್ ಅಂತಾರೆ ಯಾರು ಆಕ್ಸಿಡೆಂಟ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಚೆನ್ನಾಗಿ ಗಾಡಿ ಆ್ಯಂಡ್ ಇಷ್ಟೊಂದು ದಿವಸ ವೀಡಿಯೋ ಆಗ್ತಾ ಇರೋದಕ್ಕೆ ಕ್ಷಮೆ ಇರಲಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ 65 ಮೆಂಬರ್ಸ್. ನಾನು 50 ಮೆಂಬರ್ಸ್ ಮಾಡಬೇಕು ಅದರಲ್ಲೇನೋ ಅಂದ್ಕೊಂಡಿದ್ದೆ. ಸೊ ಮಾಡ್ತೀನಿ ಅಂತ ಹೇಳಿದೆ, ಬಟ್ ಮಾಡ್ತೀನಿ ಆ ವಿಡಿಯೋ ಆದಷ್ಟು ಬೇಗ ಇನ್ಫಾರ್ಮೇಷನ್ ಕೊಡ್ತೀನಿ ಏನು ಮಾಡ್ತಾಯಿದ್ದೀನಿ ಅಂತ ಹೇಳ್ಬಿಟ್ಟು. ಬಟ್ ಯಾಕಪ್ಪ ಅಂದ್ರೆ ನನ್ನ ಕೈಲಿ ಅಂದರೆ ಟೈಮ್ ಇಲ್ಲ ಗೈಸ್, ಅದಕ್ಕೋಸ್ಕರ ಮಾಡ್ತಾಯಿಲ್ಲ. ಸೊ ವಿಡಿಯೋ ಎಡಿಟಿಂಗ್ ಮಾಡಬೇಕು, ಅದಕ್ಕೆಲ್ಲ ಟೈಮ್ ಬೇಕು ಗೈಸ್, ಅದಕ್ಕೋಸ್ಕರ ನಾನು ವಿಡಿಯೋ ಮಾಡ್ತಾಯಿಲ್ಲ. ಆ್ಯಂಡ್ ಹೋಪ್ಫುಲಿ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮ್ಗೇನಾರ ಈ ವಿಡಿಯೋದಲ್ಲಿ ಸ್ವಲ್ಪನಾರ ಡೌಟ್ ಇದ್ದರೆ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ. ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಈ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ, ಅದನ್ನು ಅಪ್ಲೋಡ್ ಮಾಡ್ತಾಯಿದ್ದೀನಿ, ಬಟ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ನಿಮಗೆ ನಾನು ಏನು ಸ್ಥಿತಿಲಿದ್ದೀನಿ ಅಂತ ತಿಳಿಸ್ಬೇಕು ಅಂತಲೇ ಅರ್ಧ ಈ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರೋದು, ಓಕೆನಾ. ಸೊ ಇನ್ನು ಬರೋ ವಿಡಿಯೋಗಳು ಇನ್ನೂ ಮಸ್ತಾಗಿ ಮಾಡ್ತೀನಿ. ಸೊ ಆದಷ್ಟು ಸಪೋರ್ಟ್ನ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಇದಕ್ಕೆ ಯಾವುದೇ ತರಹ ಪಾಸ್ವರ್ಡ್ ಇರಲ್ಲ ಗೈಸ್. ಬಟ್ ಇನ್ನೂ 3 ದಿವಸ ನಾನು ಊರಿಗೆ ಹೋಗ್ಬೇಕು ಗೈಸ್, ಅವಾಗೆಲ್ಲ ವೀಡಿಯೋಸ್ ಹಾಕೋಕ್ಕಾಗಲ್ಲ. ಬಟ್ ಆದಷ್ಟು ಟ್ರೈ ಮಾಡ್ತೀನಿ ನಾನು ವೀಡಿಯೋ ಹಾಕೋಕ್ಕೆ. ಸೊ ಆಗಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ, ಓಕೆನಾ. ಟ್ರೈ ಮಾಡ್ತೀನಿ. ನಾನು ಆದಷ್ಟು ಬೇಗ ನಿಮ್ಗೆ ತರ್ತೀನಿ ಅಪ್ಡೇಟ್ಸು. ಸೊ ನೆಕ್ಸ್ಟು ನಾನು ವೀಡಿಯೋ ಮಾಡಿಸ್ತೀನಿ 70 ಮೆಂಬರ್ಸ್ ಅವ್ರು ಆಗಿರ್ತೀರ ಅಂತ ಐಫುಲ್ಲಿ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ ಆಗುತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು. ಆ್ಯಂಡ್ ಬನ್ನಿ ಕಂಟಿನ್ಯೂ ಮಾಡ್ತೀನಿ, ಜಾಸ್ತಿ ಲಿಂಕ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಲೆಟ್ಸ್ ಸ್ಟಾರ್ಟ್ ನಾವು. ಗೂಗಲ್ನ ಓಪನ್ ಮಾಡ್ಕೋಬೇಕಾಗುತ್ತೆ. ಗೂಗಲ್ನ ಸೊ ಗೈಸ್ ಇವಾಗ ನೀವು ಏನಂತ ಸರ್ಚ್ ಮಾಡಬೇಕಂದ್ರೆ KSRTC ಬಸ್ ಡೌನ್ಲೋಡ್ ಲಿಂಕ್ ಅಂತ ಸರ್ಚ್ನ ಮಾಡಬೇಕಾಗುತ್ತೆ. ಸರ್ಚ್ನ ಮಾಡಿದ್ಮೇಲೆ ಸೊ ಇಲ್ಲಿ ಸರ್ಚ್ ಅಂತ ಕೊಡಬೇಕಾಗುತ್ತೆ. ಸರ್ಚ್ ಅಂತ ಬಂದಮೇಲೆ ಇಲ್ಲಿ ಒಂದಷ್ಟು ಲಿಂಕ್ಗಳು ಬರುವಂಥದ್ದು. ಇಲ್ಲಿ 2ನೇ ಆಪ್ಷನ್ ಇಲ್ಲೇ ಕಾಣಿಸ್ತಿರುವಂಥದ್ದು ನಿಮಗೆ ಮೋಡ್ ಫಾರ್ ಯು ಅಂತ. ಅಂದರೆ ಅದ್ರ ಕೆಳಗಡೆ KSRTC ಕರ್ನಾಟಕ ಬಸ್ ಮೋಡ್ ಇನ್ ಬಸ್ ಸೀಡ್ ಅಂತ ಇದೆಯಲ್ಲ, ಸೊ ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಆ್ಯಂಡ್ ಬೇರೆದು ಕ್ಲಿಕ್ನ ಮಾಡ್ಕೊಂಡ್ರೆ ಬರುತ್ತೆ, ಬಟ್ ಪಾಸ್ವರ್ಡ್ಗಳು ಕೇಳುತ್ತೆ. ಸೊ ಇದಕ್ಕೆ ನಾನು ಮಾಡ್ತಿರೋದಕ್ಕೆ ಯಾವುದೇ ಥರ ಪಾಸ್ವರ್ಡ್ ಇಲ್ಲ, ಓಕೆನಾ. ಇದರಲ್ಲಿ ನೀವು ಸ್ಕ್ರೋಲ್ ರನ್ನ ಮಾಡಬೇಕಾಗುತ್ತೆ. ಇಲ್ಲಿ ಫೋಟೋ ಕಾಣಿಸ್ತಿದೆಯಲ್ಲ ಗೈಸ್, ಇಲ್ಲಿ ನೋಡಿ, ಇಲ್ಲಿ ಫೋಟೋ ಕಾಣಿಸ್ತಿದೆಯಲ್ಲ, ಇದೇ ಬಸ್ ಬರೋದು ನಿಮಗೆ. ಸೊ ಇಲ್ಲಿ ಸ್ಕ್ರೋಲ್ ರನ್ನ ಮಾಡ್ಕೊಳ್ಳಿ. ಆ್ಯಂಡ್ ಇದಕ್ಕೆ ಯಾವುದೇ ತರಹ ಪಾಸ್ವರ್ಡ್ ಇರೋಲ್ಲ, ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ. ಆ್ಯಂಡ್ ನಾನೇನಾರು ತಪ್ಪು ಹೇಳಿದರೆ ಕ್ಷಮಿಸಿ, ಯಾಕೆಂದರೆ ವೀಡಿಯೋಗಳು ಮಾಡಿ ರೂಢಿ ತಪ್ಪೋಗಿದೆ. ಇದು ಮಾಡಿ ಇಲ್ಲಿ ವೀಡಿಯೋಸ್ ಹಾಕ್ತಾ ಇರ್ತೀನಿ. ಸೊ ಥ್ಯಾಂಕ್ ಯು ಹೇಳ್ತೀನಿ, ಮುಂದೆ ಹೋಯ್ತಾ. ಆ್ಯಂಡ್ ಡೌನ್ಲೋಡ್ ಮೇಲೆ ನೀವು ಇಲ್ಲಿ ಕ್ಲಿಕ್ನ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಡೌನ್ಲೋಡ್ ಅಂತ ಸೊ ಇಲ್ಲಿ ಕಾಣಿಸ್ತಿರುವಂಥದ್ದು ಆ ಬೋಟ್ ಇಲ್ಲಿ ಡೌನ್ಲೋಡ್ ಅಂತ ಕಾಣಿಸ್ತಿದೆಯಲ್ಲ, ಇಲ್ಲಿ ಇದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳೋಣ. ಆ್ಯಂಡ್ ಕ್ಲಿಕ್ನ ಮಾಡಿ ಸತ್ತು ನಿಮ್ಗೆ ಈ ಥರ ಪೇಜ್ ಬರುವಂಥದ್ದು. ಇಲ್ಲಿ ಸ್ಕ್ರೋಲ್ ರನ್ನ ಮಾಡಬೇಕಾಗುತ್ತೆ, ಕೆಳಗಡೆ ಸ್ಕ್ರೋಲ್ ರನ್ ಮಾಡ್ಕೊಂಡು ಬನ್ನಿ. ಸೊ ಇಲ್ಲ ಐ ಆಮ್ ನಾಟ್ ರೋಬೋಟ್ ಅಂತ ಕಾಣಿಸ್ತಿರುವಂಥದ್ದು, ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಕ್ಲಿಕ್ನ ಮಾಡ್ಕೊಂಡ್ಮೇಲೆ ಅದು ರೈಟ್ ಮಾರ್ಕ್ ಬರೋವರೆಗೆ ವೆಯ್ಟ್ ಮಾಡಬೇಕಾಗುತ್ತೆ. ರೈಟ್ ಮಾರ್ಕ್ ಬಂದಮೇಲೆ ಕನ್ಫರ್ಮ್ ಡೌನ್ಲೋಡ್ ಅಂತ ಕಾಣಿಸ್ತಿರುವಂಥದ್ದು. ಸೊ ಕನ್ಫರ್ಮ್ ಡೌನ್ಲೋಡ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಆ್ಯಂಡ್ ಇಲ್ಲಿ ಯು ವಿಲ್ 5 ಸೆಕೆಂಡ್ಸ್ ವೆಯ್ಟ್ ಅಂತ ಕಾಣಿಸುತ್ತೆ, ವೆಯ್ಟ್ ಮಾಡಿ. ಆ್ಯಂಡ್ ಇಲ್ಲೂ ಕೂಡ ಸೊ 5 ಸೆಕೆಂಡ್ಸ್ ವೆಯ್ಟ್ ಕೇಳುತ್ತೆ. ಆ್ಯಂಡ್ ಇದ್ರ ಮೇಲೆ ಆ್ಯಸ್ ನಿಮಗೆ ಗೊತ್ತಿರುತ್ತೆ ಡೌನ್ಲೋಡ್ ಮಾಡೋದು, ಆದರೂ ಹೇಳ್ತಾ ಇದೀನಿ ಕೇಳಿಸ್ಕೊಳ್ಳಿ. ಇಲ್ಲಿ ಕ್ರಿಯೇಟ್ ಡೌನ್ಲೋಡ್ ಲಿಂಕ್ ಅಂತ ಕಾಣಿಸ್ತಿರುವಂಥದ್ದು, ಇದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳೋಣ. ಕ್ಲಿಕ್ನ ಮಾಡಿಕೊಂಡು ಆ್ಯಂಡ್ ಒಂದು ಸತಿ ನಿಮ್ಮ ಫೋನ್ ಈ ಥರ ವೈಟ್ ಸ್ಕ್ರೀನ್ ಬಂತಂದರೆ ಒಂದು ಸತಿ ಬ್ಯಾಕ್ ಬನ್ನಿ ನಿಮ್ಮ ಒಂದು ಮೊಬೈಲಿನ ಫೋನಲ್ಲಿ. ಸೊ ಆ ಥರ ಬ್ಯಾಕ್ ಬಂದಮೇಲೆ ಇಲ್ಲೇ ಕಾಣಿಸ್ತಿರುವಂಥದ್ದು ಡೌನ್ಲೋಡ್ 8.7 MB ಅಂತ. ಸೊ ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಂಡ್ರೆ ಸಾಕು. ಇವಾಗ ನಿಮ್ಮೊಂದು ಫೈಲು ಡೌನ್ಲೋಡ್ ಆಗುತ್ತೆ. ಒಂದು ಸತಿ ಬ್ಯಾಕ್ ಬನ್ನಿ, ಈ ಥರ ಏನಾರು ಬಂತಂದ್ರೆ ಒಂದು ಸತಿ ಬ್ಯಾಕ್ ಬನ್ನಿ. ಅದು ಇನ್ನೊಂದು ಸತಿ ಕ್ಲಿಕ್ ಮಾಡಿ. ಸೊ ಒಟ್ಟಿನಲ್ಲಿ ಹಾಗೆ ಆಗುತ್ತೆ. ಎಷ್ಟು ಸತಿ ಟ್ರೈ ಮಾಡಬೇಕಾಗುತ್ತೆ ಅಂತ ಗೊತ್ತಿಲ್ಲ. ಇನ್ನೊಂದು ಸತಿ ಬ್ಯಾಕ್ ಬನ್ನಿ, ಈ ಥರ ಬೇರೆ ಪೇಜಿಗೆ ಕರ್ಕೊಂಡು ಹೋದರೆ ಬ್ಯಾಕ್ ಬನ್ನಿ. ಮತ್ತೆ ಡೌನ್ಲೋಡ್ ಮೇಲೆ ಕ್ಲಿಕ್ನ ಮಾಡಿ, ಈ ಥರ ಎಲ್ಲ ಬಂದರೆ ಬ್ಯಾಕ್ ಬನ್ನಿ. ಸೊ ನೋಡಿ ಡೌನ್ಲೋಡ್ ಆಗ್ತಿರುವಂಥದ್ದು KSRTC ಬೈ ಟೀಮ್ KBS ಅಂತ ಡೌನ್ಲೋಡ್ ಆಗ್ತಿದೆ. ಆ್ಯಂಡ್ ನಿಮಗೆ ಸೊ ಇವಾಗ ಡೌನ್ಲೋಡ್ ಆಗಿದೆ, ನೋಡ್ತಾ ಇರ್ಬೋದು. ಇವಾಗ ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳೋಣ. ನೀವು ಜಡಾರ್ಚರಿಂದ ಡೈರೆಕ್ಟರ್ ತೊಗೋಬೋದು, ಇಲ್ಲ ಗೇಮಿಂದ ಡೈರೆಕ್ಟ್ ತೊಗೋಬೋದು. ಸೊ ಇವಾಗ ನಾನು ಇಲ್ಲಿಂದಾನೆ ಜಡಾರ್ಚರಿಗೆ ಕನ್ವರ್ಟ್ ಆಗ್ತೀನಿ. ಸೊ ಕನ್ವರ್ಟ್ ಆಗಿಸೋದು ನಿಮಗೆ ಇಲ್ಲಿ ಕಾಣಿಸ್ತಿರುವಂಥದ್ದು ಕರ್ನಾಟಕ TRCT ಬೈ ಟೀಮ್ KBS ಅಂತ ಇದೆ. ಸೊ ಅದ್ರ ಮೇಲೆ ನೀವು ಜೋರಾದ ಪ್ರಶ್ನೆ ಮಾಡ್ಕೋಬೇಕಾಗುತ್ತೆ. ಸೊ ಫಸ್ಟ್ ಹಿಂಗೆ ಇಲ್ಲಿ ಎಕ್ಸ್ಟ್ರಾಕ್ಟ್ನ ಮಾಡ್ಕೋಬೇಕಾಗುತ್ತೆ. ಸೊ ಎಕ್ಸ್ಟ್ರಾಕ್ಟ್ ಮಾಡೋಣ. ಸೊ ಎಕ್ಸ್ಟ್ರಾಕ್ಟ್ ಆಗಿರುತ್ತೆ, ಇಲ್ಲಿ ಇರುತ್ತೆ. ಸೊ ನಾವು ಇಲ್ಲಿ ಹುಡುಕಬೇಕಾಗುತ್ತೆ. ಆ್ಯಂಡ್ ಎಕ್ಸ್ಟ್ರಾಕ್ಟ್ ಆಗಿರುತ್ತೆ, ಇಲ್ಲಿ ನೋಡಿ ಇಲ್ಲಾಗಿದೆ ಕರ್ನಾಟಕ RTC ಬೈ ಟೀಮ್ KBS ಅಂತ. ಸೊ ಇಲ್ಲಿ ಎಕ್ಸ್ಟ್ರಾಕ್ಟ್ ಆಗಿದೆ, ಬಟ್ ಎಕ್ಸ್ಟ್ರಾಕ್ಟ್ ಮಾಡೋದಲ್ಲ ನಿಮ್ಗೆ ಹೇಳಿದ್ದೀನಿ. ಸೊ ಎಕ್ಸ್ಟ್ರಾಕ್ಟ್ ಹಿಂಗೆ ನಿಮಗೇನೋ ಕನ್ಫ್ಯೂಸ್ ಆಯ್ತಂದರೆ ವಿಡಿಯೋ ಅಲ್ಲ ಅಂದರೆ ಮತ್ತೆ ಇನ್ನೂ 2 ಸತಿ ನೋಡಿ. ಸೊ ಗೊತ್ತಾಗುತ್ತೆ. ಆ್ಯಂಡ್ ನಾನು ಬೇಗ ಮಾಡಿಬಿಟ್ಟೆ, ಸೊ ಹೇಳ್ಕೊಂಬಿಡಿಲ್ಲ, ಹಂಗೆ ಪಟ ಅಂತ ಮಾಡಿಬಿಟ್ಟೆ. ನಿಮ್ಗೇನಾರು ಅರ್ಥ ಆಗಿಲ್ಲ ಹಿಂದಿನ ವೀಡಿಯೋದಲ್ಲಿ ಎಕ್ಸ್ಟ್ರಾಕ್ಟ್ ಹೆಂಗೆ ಅಂತ ನೋಡಿ, ಜಡಾರ್ಚರಿ ಹಿಂಗೆ ಯೂಸ್ ಮಾಡೋದು ಅಂತ ಗೊತ್ತಾಗುತ್ತೆ ನಿಮಗೆ. ಸೊ ಅದಕ್ಕೆ ಬ್ಯಾಕ್ ಬಂತು. ಸೊ ಇವಾಗ ನೋಡಿ ಇಲ್ಲಿ ಕರ್ನಾಟಕ RTC ಬೈ ಟೀಮ್ KBS ಅಂತಿದೆಯಲ್ಲ. ಸೊ ಅದ್ರ ಮೇಲೆ ಜೋರಾಗಿ ಪ್ರಶ್ನೆ ಮಾಡ್ಕೊಳ್ಳೋಣ. ಪ್ರಶ್ನೆ ಮಾಡ್ಕೊಂಡು ಇಲ್ಲಿ ಕಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ.
ಆ್ಯಂಡ್ ಇಲ್ಲಿ ಡೌನ್ಲೋಡ್ ಅಂತ ಕಾಣಿಸ್ತಿದೆ, ಅದು ಆಮೇಲೆ ನೋಡ್ಕೊಂಡಿದ್ವಿ ಡಿವೈಸ್ ಅಂತ ಕಾಣಿಸ್ತೀವಿ ಅಂಥದ್ದು ಡಿವೈಸ್ ಸ್ಟೋರೇಜ್ ಅಂತ ಇದಕ್ಕೆ ಡಿವೈಸ್ ಸ್ಟೋರೇಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಡಿವೈಸ್ ಸ್ಟೋರೇಜ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಮೇಲೆ ಡಾಕ್ಯುಮೆಂಟ್ಸ್ ಅಂತ ಕಾಣಿಸ್ತಿರುವಂಥದ್ದು ಈ ಡಾಕ್ಯುಮೆಂಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಡಾಕ್ಯುಮೆಂಟ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಬಸ್ಸಿಡ್ ಐಟಮ್ ಅಂತ ಇರೋದಲ್ಲ ಬಸ್ಸಿನ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಬಸ್ಸಿನ ಮೇಲೆ ಕ್ಲಿಕ್ ಮಾಡಿಕೊಂಡು ಮೂಡ್ಸ್ ಮ್ಯೂಸಿಕ್ ರೋಡ್ಸ್ ಅಂತ ಇರುವಂಥದ್ದು ರೋಡಿಯಸ್ ಅಂತ. ಸೊ ನಾವು ಇವಾಗ ಮೂಡ್ಸ್ನ ಹಾಕ್ತಾ ಇರೋದು ಅದರಿಂದ ಮೂಡ್ಸ್ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಪೇಸ್ಟ್ನ ಮಾಡಿದ್ರೆ ಮುಗಿತು. ಪೇಸ್ಟ್ ಆಗುತ್ತೆ ಕಂಪ್ಲೀಟ್ ಇದ್ರ ಮೇಲೆ ಸರ್ ಇವಾಗ ಗೇಮ್ನ ಓಪನ್ ಮಾಡ್ಕೊಳ್ಳಿ. ಆ್ಯಂಡ್ ಗೇಮ್ನ ಓಪನ್ ಮಾಡ್ಕೊಂಡ್ಮೇಲೆ ಸೊ ಏನಾರ ಅರ್ಥ ಆಗಿಲ್ಲ ಅಂದರೆ ಇನ್ನೊಂದ್ಸತಿ ವೀಡಿಯೋ ನೋಡಿ ಇಲ್ಲ ಕಮೆಂಟಲ್ಲಿ ತಿಳಿಸಿ, ಇನ್ನೊಂದ್ಸತಿ ವೀಡಿಯೋ ಮಾಡಾಕ್ತೀನಿ. ಯಾಕೆಂದರೆ ಎಷ್ಟೋ ದಿನಗಳ ಮೇಲೆ ವೀಡಿಯೋ ಮಾಡ್ತಾಯಿಲ್ಲ, ಅದರಿಂದ ಸೊ ನಮ್ಗೆ ಕನ್ಫ್ಯೂಸ್ ಆಗ್ತಿದೆ ಹೇಗೇನು ಮಾತಾಡ್ತಾ ಇದ್ದೀನಿ ಅಂತ. ಏನೋ ತಪ್ಪು ಮಾತಾಡಿದ್ರೆ ಕ್ಷಮಿಸ್ಬಿಡಿ ಅಂತ ಹೇಳ್ತಾ ವೀಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಬನ್ನಿ. ಆ್ಯಂಡ್ ಏನಪ್ಪ ಅಂದರೆ ಇನ್ನೂವರೆಗೆ ವೀಡಿಯೋ ನೋಡಿ ಯಾರು ಲೈಕ್ ಮಾಡಿಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿಲ್ಲ ಯಾವುದೇ ವೀಡಿಯೋ ಬಿಟ್ಟರೆ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರೋದು ಅಂತ ಹೇಳ್ತಾ ವೀಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಆ್ಯಂಡ್ ಇವಾಗ ಅದು ಬಂದಿದೆ ಅಲ್ವಾ ಅಂತ ಹೆಂಗೆ ಸರ್ಚ್ ಮಾಡಬೇಕು ಅಂತ ನಿಮಗೆ ಹೇಳೋದಾದ್ರೆ ಇಲ್ಲಿ ಗ್ಯಾರೇಜ್ ಅಂತ ಕಾಣಿಸ್ತಿದೆ ಲೆಫ್ಟ್ ಸೈಡಲ್ಲಿ. ಸೊ ಇಲ್ಲಿ ಗ್ಯಾರೇಜ್ ಅಂತ ಕಾಣಿಸ್ತಿದೆಯಲ್ಲ ಗ್ಯಾರೇಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆ್ಯಂಡ್ ಇವಾಗ ಜೆಟ್ ಬಸ್ ಇದಕ್ಕೆ ಹೋಗೋಣ. ಸೊ ಸರ್ ಇಲ್ಲಿ ಇರ್ತಾವೆ ನಿಮ್ಗೆ ಗಾಡಿ ಯಾವುದೇ ಇರುತ್ತೆ ನೆಕ್ಸ್ಟ್ ಅದೇ ಗಾಡಿ ಆಗಿರುತ್ತೆ. ಆ್ಯಂಡ್ ನನಗೆ ಇಲ್ಲಿ ನೋಡಿ KSRTC ಬಸ್ ಬಂದಿರುವಂಥದ್ದು. ಸೊ ನೋಡ್ತಾ ಇದ್ದೀರಲ್ಲ ಬೆಂಗಳೂರು ಇಂದ ತಿರುಮಲೆಯಿಂದ ಬೆಂಗಳೂರು ಸೊ ಬೋರ್ಡ್ ಇದೆ. ಆ್ಯಂಡ್ ಇದ್ರದ್ದು ಹೆಸರು ನೋಡಿ KSRTC ಬಸ್ ನಮಗೆ ಬಂದಿರುವಂಥದ್ದು. ಇಲ್ಲಿ ಯೂಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಸೊ ಯೂಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ವೆರಿ ಸಿಂಪಲ್ ಹ್ಯಾಂಗ್ ಐತೆ ಫೋನು. ಬೇರೆ ಫೋನ್ ತೊಗೋಬೇಕಲ್ಲ ಇವಾಗ ವೀಡಿಯೋಸ್ನ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವಾಗ ಬನ್ನಿ ಹೋಗುವ. ಸೊ ನೋಡಿ ನೀವು ಹಿಂಗೆ ಓಪನ್ ಮಾಡ್ಕೊಂಡಿದ್ದೀಯಾ ಯಾವ್ದು ಓಪನ್ ಐತೆ ನೋಡಿ ಎಷ್ಟು ದಿವಸ ಆಗೋಗೈತೆ ಮಾತಾಡಿ. ಸೊ ವೀಡಿಯೋ ಮಾಡಿ ಎಷ್ಟೊಂದು ದಿವಸಗಳಾಗೋಯ್ತು. ಆ್ಯಂಡ್ ಯಾವುದೇ ಥರ ಅಪ್ಡೇಟ್ ಬರ್ದಲ್ಲ ಆಗಿತ್ತು, ಅದಕ್ಕೋಸ್ಕರ ಯಾರು ನಾನು ವೀಡಿಯೋ ಮಾಡಬೇಕಾಯ್ತು ಮಾಡ್ಬೋದಾಗಿತ್ತು. ಹಳೆ ಅಪ್ಡೇಟ್ಸ್ನ ಕೊಡ್ಬೋದಾಯ್ತು. ನನಗೇನಂದರೆ ಇಷ್ಟ ಇಲ್ಲ ಬೇರೆಯವರೆಲ್ಲ ಮಾಡಿರ್ತಾರಲ್ಲ ಇನ್ನೂ ಹೊಸ ಆದಾಗ ನೋಡ್ತಾ ಇದ್ದೀನಿ. ಇನ್ನೂ ಇಂಪ್ರೂವ್ ಮಾಡಬೇಕು ಅಂತ ನಾನು ಪ್ರಾರ್ಥನೆಗಳನ್ನ ಪಡ್ತಾಯಿದ್ದೀನಿ. ಆ್ಯಂಡ್ ಇಂಪ್ರೂವ್ ಮಾಡ್ತೀನಿ ಗೈಸ್, ಇಸ್ ಮೈ ಚಾಲೆಂಜ್. ಸೊ ಇನ್ನೊಂದು ಏನಪ್ಪ ಹೇಳ್ಕೊಬೇಕು ದುಃಖವಾದ ಸಂಗತಿ ಏನಂದರೆ ಇನ್ನು 3 ದಿವಸ ವೀಡಿಯೋಸ್ ಆಗೋಕ್ಕಾಗುತ್ತೋ ಇಲ್ಲವೋ ನನಗಂತೂ ಗೊತ್ತಿಲ್ಲ. ಯಾಕೆ ಅಂತ ಹೇಳೋದಾದರೆ ಈಗಲೇ ಹೇಳ್ತೀನಿ ಕೇಳಿಸ್ಕೊಳ್ಳಿ. ನಾನು ಇದಕ್ಕೆ ಹೋಗ್ತಾಯಿದ್ದೀನಿ. ಸೊ ಎಲ್ಗಪ್ಪ ಅನ್ನೋದಾದರೆ ಊರಿಗೆ ಹೋಗ್ತಾಯಿದ್ದೀನಿ. ಅದರಿಂದ ಊರಿಗೆ ಹೋದಾಗ ವೀಡಿಯೋ ಹಾಕೋಕ್ಕಾಗುತ್ತಾ ಇಲ್ವೋ ಗೊತ್ತಿಲ್ಲ. ಬಟ್ ನಾನು ಆದಷ್ಟು ಟ್ರೈ ಮಾಡ್ತೀನಿ ವೀಡಿಯೋ ಹಾಕೋಕ್ಕೆ. ಸೊ ಆಗಿಲ್ಲ ಅಂದರೆ ಬೇಜಾರು ಮಾಡ್ಕೊಂಡು ಬಂದಮೇಲೆ ಡೈಲಿ ವೀಡಿಯೋಸ್ ಹಾಕ್ತೀನಿ. ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ 65 ಮೆಂಬರ್ಸ್ ಮಾಡಿದ್ದೀರಾ. ಸೊ 15 ಮಾಡಬೇಕಾಯ್ತು ವೀಡಿಯೋನ 65 ಮಾಡಿದ್ದೀರಾ. ಸೊ ಆದಷ್ಟು ಬೇಗ ತರ್ತೀನಿ ನಿಮ್ಮ ಮುಂದೆ ವೀಡಿಯೋನ. ಇದೇ ಥರ ನನಗೆ ಸಪೋರ್ಟ್ನ ಮಾಡ್ತಾಯಿರಿ ಅಂತ ಹೇಳ್ತಾ ಇನ್ನೂ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಇನ್ನೂ ನೆಕ್ಸ್ಟ್ ವೀಡಿಯೋ ಹಾಕೋಷ್ಟರಲ್ಲಿ 18 ಮೆಂಬರ್ಸ್ನ ರೀಚ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಕ್ತೀನಿ ಅಟ್ಲೀಸ್ಟ್ 17 ರೀಚ್ ಮಾಡಿ ಗೈಸ್ ಪ್ಲೀಸ್ ಅಂತ ಕೇಳ್ತಾ ಕಂಟಿನ್ಯೂ ಮಾಡ್ತಾ ನೆಕ್ಸ್ಟ್ ವೀಡಿಯೋ ಹಾಕೋಷ್ಟರಲ್ಲಿ 5 ಮೆಂಬರ್ಸ್ ಇಲ್ಲ 10 ಮೆಂಬರ್ಸ್ ಎಷ್ಟೋ ಜನ ಇಂಕ್ರೀಸ್ ಆದರೂ ನನಗೊಂದು ಸ್ವಲ್ಪ ಖುಷಿ ಆಗುತ್ತೆ ಗೈಸ್. ಪ್ಲೀಸ್ ಇಂಕ್ರೀಸ್ ಮಾಡೋ ಥರ ನೀವು ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಆ್ಯಂಡ್ ನೋಡ್ತಾ ಇರ್ಬೋದು ಇದು ಯಾವುದೇ ಥರ ಇದಿಲ್ಲ. ಸೊ ನೋಡಿ ಇದಕ್ಕೆ ಯಾವ ಕೀಬ್ ಅಂದರೆ ಎಕ್ಸ್ಟ್ರಾ ಫೀಚರ್ಸ್ ಏನಿಲ್ಲ. ಸೊ ಹಿಂಗೆ ಇರುತ್ತೆ. ಬಸ್ಸು ಮಾತ್ರ ಭಾರಿ ಆಗಿದೆ. ಆ್ಯಂಡ್ ನೋಡೋಕ್ಕೆ KSRTC ಥರನೇ KSRTC ಥರನೇ ಇರುತ್ತೆ. ಆ್ಯಂಡ್ ಏನಾರ ಈ ವಿಡಿಯೋ ಇದು ಐ ಹೋಪ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ವೀಡಿಯೋನ. ಸೊ ನನ್ನ ಪ್ರಕಾರ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಈ ವಿಡಿಯೋ ಮಾಡೋದಕ್ಕೆ. ಯಾಕೆಂದರೆ ನನಗೆ ಬೇಜಾರಿತ್ತು ವೀಡಿಯೋ ಹಾಕಬೇಕಾಯಿತು, ಅದಕ್ಕೋಸ್ಕರ ನಾನು ವೀಡಿಯೋನ ಮಾಡಿದ್ದು. ಸೊ ತರ್ತೀನಿ ಇಷ್ಟ ಇನ್ನೂ ಹೊಸ ವೀಡಿಯೋಗಳನ್ನ ತರ್ತಾ ಇರ್ತೀನಿ. ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ, ನಿಮಗೆ ಬೇಜಾರಾಗೋ ಥರ ಯಾವುದೇ ಮಾಡಲ್ಲ. ಸೊ ಇನ್ನೊಂದು ಕ್ಷಮಿಸ್ಬಿಡಿ, ಯಾಕೆಂದರೆ ನನಗೆ ಈ ವಿಡಿಯೋ ಮಾಡಬೇಕು ಅನ್ನೋ ಮೈಂಡ್ ಇರಲಿಲ್ಲ. ಬಟ್ ತಕ್ಷಣ ಮಾಡಬೇಕಿಲ್ಲ, ಇಷ್ಟೊಂದು ದಿವಸಗಳಾಗ್ಬಿಡ್ತೀವಿ ವೀಡಿಯೋ ಹಾಕಿ. ಆ್ಯಂಡ್ ಊರಿಗೆ ಹೋಗಬೇಕು, ನಾನು ಆ ಕೆಲಸದಲ್ಲೇ ನಾನು ಬ್ಯುಸಿ ಇದ್ದೀನಿ. ಸೊ ಈ ವಿಡಿಯೋ ಮಾಡೋಕ್ಕೂ ನನಗೆ ಟೈಮ್ ಇಲ್ಲ, ಆದರೂ ಟೈಮ್ ಮಾಡ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ಇನ್ಮೇಲೆ ವೀಡಿಯೋಸ್ ಡೈಲಿ ಹಾಕ್ತೀನಿ. ಬಟ್ ಮುಂದೆ ಬರೋ ವೀಡಿಯೋಗಳು ಇನ್ನೂ ಚೆನ್ನಾಗಿ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ನನಗೂ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ಬಟ್ ನಾನು ಹಾಕಲೇಬೇಕು ಅಂತ ಆಗ್ತಾಯಿದ್ದೀನಿ. ಸರ್ ಬೇಜಾರು ಮಾಡ್ಕೊಬೇಡಿ ಮುಂದಿನ ವೀಡಿಯೋಗಳಲ್ಲಿ ಇರುತ್ತೆ. ಆ್ಯಂಡ್ ಓಡಿಸಿ ಆಡಿ ಹೆಂಗಿದೆ ಅಂತ ಹೇಳ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ. ನಿಮ್ಗೇನಾರ ಡೌಟ್ಸ್ ಇದ್ದರೆ ಕಮೆಂಟಲ್ಲಿ ಹಾಕಿ, ನಾನು ಪಕ್ಕ ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋಲಿ ಏನು ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಷ್ಟು ಡೈರೆಕ್ಟ್ ಸಿಗೋಣ.